ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತೊಗೊಬಂದಿದ್ದೀನಿ. ನೀವು ಈಸಿಲಿ ಅರ್ನ್ ಮಾಡ್ಬೋದು ಮನೇಲಿ ಸಾಂಗ್ಸ್ ಕೇಳ್ತಾ. ಎಲ್ರಿಗೂ ಶಾಕ್ ಆಗ್ತಿದೆಯಲ್ಲ, ಸಾಂಗ್ಸ್ ಕೇಳ್ತಾ ಯಾವ ಥರ ಅರ್ನ್ ಮಾಡ್ಬೋದು. ಹಾಂ ಗೈಸ್, ನೀವು ಸಾಂಗ್ಸ್ ಕೇಳ್ತಾ ಅರ್ನ್ ಮಾಡ್ಬೋದು ಈಸಿಲಿ. ಯಾಕಂದರೆ ಆ ಅಪ್ಲಿಕೇಶನ್ ಜೊತೆ ರೇಡಿಯೋ ಯಾರೆಲ್ಲ ಓಡಿಸ್ತಾರೆ ಅವರೆಲ್ಲ ಈ ಆ್ಯಪ್ ಜೊತೆ ಬಂದುಬಿಟ್ಟು ಕೊಲಾಬ್ರೇಷನಲ್ಲಿದ್ದಾರೆ. ಹಾಗಾಗಿ ಈ ಆಪರ್ಚುನಿಟಿ ಬಂದುಬಿಟ್ಟು ನಮಗೆಲ್ಗೆ ಸಿಕ್ಕಿ ನಾವು ಸಾಂಗ್ಸ್ ಕೇಳ್ಕೊಂಡು ಅರ್ನ್ ಮಾಡ್ಬೋದು. ಇದಲ್ಲದೆ ನೀವು ಗೇಮ್ಸ್ನು ಪ್ಲೇ ಮಾಡಿಬಿಟ್ಟು ಅರ್ನ್ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬ್ ವಿಡಿಯೋಸ್ನು ಸಮೇತ ನೀವು ನೋಡಿಬಿಟ್ಟು ಅರ್ನ್ ಮಾಡ್ಬೋದು. ಇವೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಆ್ಯಪ್ ಅಂತ. ಹಾಗೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಯಾವುದೇ ರೀತಿ ಎಲಿಜಿಬಿಲಿಟಿದು ಕಂಪ್ಲೀಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಲೈಕ್ ನಿಮಗೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ ಆಯಿತು, ಅದರಲ್ಲಿ ನಾವು ಏನಾದರೂ ಒಂದು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಇದರಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಎಲಿಜಿಬಿಲಿಟಿದು ಕೊಡಲ್ಲ. ಡೈರೆಕ್ಟ್ಲಿ ನೀವು ಅರ್ನ್ ಮಾಡ್ಬೋದು ಸೈನ್ ಅಪ್ ಆಗಿಬಿಟ್ಟು. ಓಕೆನಾ ಗೈಸ್? ಆ್ಯಂಡ್ ಈಸಿಯಾಗಿ ನೀವು ಬಂದುಬಿಟ್ಟು ಪೇ ಔಟ್ ಮಾಡ್ಕೋಬೋದು ಪೇಪಾಲಲ್ಲಿ. ಓಕೆನಾ ಗೈಸ್? ನಿಮಗೆ ಪೇಪಾಲ್ ಅಕೌಂಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಪೇಪಾಲ್ ಅಕೌಂಟ್ನ ಮಾಡೋದಂತ. ನೀವು ಈಸಿಲಿ ನಿಮ್ಮ ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ನಿಮ್ಮದು ಏನು ಅಮೌಂಟ್ ನೀವು ಅರ್ನ್ ಮಾಡಿದರೆ ಅದನ್ನು ಪೇ ಔಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಅಪ್ಲಿಕೇಶನು. ನಾನು ನಿಮ್ಗೆ ಹೇಳ್ತೀನಿ ಎಲ್ಲೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಬೋದು ಅಂತ ಅಪ್ಲಿಕೇಶನ್ನ. ನಿಮಗೆ ನಾನು ಪ್ಲೇಸ್ಟೋರಲ್ಲಿ ತೋರಿಸ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಗೈಸ್ ನಾನು ನಿಮಗೆ ಇದ್ರದ್ದು ಲಿಂಕ್ ಏನಿದೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಈ ಆ್ಯಪ್ದು ಲಿಂಕು. ನೀವು ಅಲ್ಲಿಂದ ಹೋಗ್ಬಿಟ್ಟು ಡೈರೆಕ್ಟ್ಲಿ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ? ಟೆಲಿಗ್ರಾಮಲ್ಲಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಇದ್ರದ್ದು ಲಿಂಕ್ ಕೊಡ್ತೀನಿ. ಓಕೆನಾ ಗೈಸ್? ಅದಾದಮೇಲೆ ನೋಡಿ ಗೈಸ್, ಇಲ್ಲಿ ಸೈನ್ ಅಪ್ ಮಾಡಬೇಕು. ಸೈನ್ ಅಪ್ ವಿತ್ ಗೂಗಲ್ ಅಂತ ಆಪ್ಷನ್ ಒಂದು ಕಾಣಿಸ್ತಿತ್ತಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ನಿಮ್ಮದು ಯಾವುದಾದ್ರೂ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಎಲ್ಲದಕ್ಕೂ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಹೋಗಿ. ಓಕೆನಾ? ಸೊ ನೋಡಿ ಗೈಸ್, ಈ ಥರ ಇಂಟರ್ಫೇಸ್ ನಮಗೆ ಶೋ ಆಗುತ್ತೆ. ನಾವು ಇಲ್ಲಿ ಶೋ ಮಾಡ್ತಿದ್ದಾರೆ. ಓಕೆನಾ? ಅದಾದಮೇಲೆ ಇಲ್ಲಿ ನಿಮಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಇದರಲ್ಲಂತ ನಾವು ಲಾಸ್ಟ್ನೇದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಮಗೆ 60 ಮಿನಿಟ್ ಪರ್ ಡೇ ಅಂತ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಅರ್ನ್ ಮಾಡಬೇಕಲ್ಲ ಜಾಸ್ತಿ, ಹಂಗಾಗಿ ಈ ಮೀಡಿಯಮ್ ಲೋ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಡಿ. ಸೊ ನೋಡಿ ಗೈಸ್, ನಾವು ಸೈನ್ ಅಪ್ ಮಾಡಿದ್ದಕ್ಕೆ ನಮಗೆ $0.25 ಸ್ಟಾರ್ಟಿಂಗಲ್ಲಿ ಅವ್ರು ನಮಗೆ ಕೊಟ್ಟಿದ್ದಾರೆ. ಸೊ ನೀವು ಇನ್ನೂ ಅರ್ನ್ ಮಾಡ್ತಾ ನಿಮಗೆ ಅಮೌಂಟು ಸಿಗುತ್ತೆ. ಓಕೆನಾ? ನಿಮ್ಮದು ಅಕೌಂಟಲ್ಲಿ ನಿಮಗೆ ಅಮೌಂಟ್ ಡಾಲರ್ ಅಲ್ಲಿ ಸಿಗುತ್ತೆ. ಓಕೆನಾ ಗೈಸ್? ಓಕೆ, ನಾವು ಅದಾದಮೇಲೆ ನಾವಿಲ್ಲಿ ಬ್ಯಾಕ್ ಮಾಡೋಣ. ಇದನ್ನು ಅಲೋ ಮಾಡಬೇಕು. ನಿಮ್ಮದು ಫೋನಲ್ಲಿ ಏನಿದೆ ಇದನ್ನೊಂದು ಸಲ ಅಲೋ ಮಾಡಿಬಿಟ್ಟು ಈ ಆ್ಯಪ್ನ ಅಲೋ ಮಾಡಿ, ಒಂದು ಸಲ ಅಲೋ ಮಾಡಿಬಿಟ್ಟು ಬ್ಯಾಕ್ ಬನ್ನಿ. ಓಕೆನಾ? ನಿಮ್ಮ ಸೆಟ್ಟಿಂಗಲ್ಲಿ ಅದೇ ಕರ್ಕೋಗುತ್ತೆ ನಿಮ್ಮ ಸೆಟ್ಟಿಂಗ್ಗೆ, ನೀವೇನು ಮಾಡೋ ಅವಶ್ಯಕತೆ ಏನಿಲ್ಲ. ಸಿಂಪಲಿ ಇದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಸ್ಟಾರ್ಟ್ ಯುವರ್ ಫಸ್ಟ್ ಮಿಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಓಕೆನಾ? ಸ್ಟಾರ್ಟ್ ಯುವರ್ ಫಸ್ಟ್ ಅಂತ ಇತ್ತಲ್ಲ, ಸೊ ಅದಾದಮೇಲೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಟಿವ್ ನಾವ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಇಲ್ಲಿ ಅಲೋ ಆಪ್ಷನ್ ಕಾಣಿಸ್ತಿದೆ, ಅದನ್ನು ಸಿಂಪಲಿ ಅಲೋ ಮಾಡಿ ಬ್ಯಾಕ್ ಬನ್ನಿ. ಓಕೆನಾ? ಅದಾದಮೇಲೆ ಇಲ್ಲಿ ನಮಗೆ ಆಪ್ಷನ್ ಬರುತ್ತೆ. ಇದನ್ನು ಇಲ್ಲಿಂದ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಾಂಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಕ್ಯಾಟಗರೀಸ್ ನಿಮಗೆ ಶೋ ಆಗ್ತಿರ್ಬೋದು. ಇಲ್ಲಿ ಅವ್ರು ತೋರಿಸ್ತಿದ್ದಾರೆ. ನೀವು ಆ್ಯಡ್ಸ್ನ ನೋಡಿಬಿಟ್ಟು ಇಲ್ಲಿ ಅರ್ನ್ ಮಾಡ್ಬೋದು, ಯೂಟ್ಯೂಬ್ ವೀಡಿಯೋಸ್ನು ನೋಡಿಬಿಟ್ಟು ಅರ್ನ್ ಮಾಡ್ಬೋದು. ಅದಾದಮೇಲೆ ಗೇಮ್ಸ್ನು ಸಮೇತ ನೀವು ನೋಡಿಬಿಟ್ಟು ಅರ್ನ್ ಮಾಡ್ಬೋದು. ಓಕೆನಾ? ನಮಗೆ ಇದರಲ್ಲಿ ಇದು ಎಲ್ಲ ಇಷ್ಟ ಆಗಿಲ್ಲ ಅಂದರೆ ಸಾಂಗ್ಸ್ ಕೇಳಿಬಿಟ್ಟು ನಾವು ಅರ್ನ್ ಮಾಡ್ಬೋದು. ಎಲ್ಲಿಂದ ನಾವು ಸೆಲೆಕ್ಟ್ ಮಾಡೋದು ಸಾಂಗು? ಸಿಂಪಲ್ ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಯಿಂಟ್ಸು ನೋಡಿ ಜನ್ರೇಟ್ ಆಗುತ್ತೆ. ನಾವು ಎಷ್ಟು ಆಡ್ತೀವಿ ಅದು ಪಾಯಿಂಟ್ಸ್ ಮೂಲಕ ನಮಗೆ ಅಮೌಂಟ್ ಬರೋದು. ಸೊ ಸದ್ಯಕ್ಕೆ ನಮಗೆ ಇಲ್ಲಿ ಸಾಂಗ್ ಕೇಳಬೇಕು. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ನೋಡಿ ಗೈಸ್, ಸಾಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಮೋರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ನಿಮಗೆ ಒಂದು ಆಪ್ಷನ್ ತೋರಿಸ್ತಿದೆಯಲ್ಲ ಸಾಂಗ್ ಸಿಂಬಲ್ ಬಂದುಬಿಟ್ಟು ಮಾರ್ಕ್ ಮಾಡ್ತೀನಿ ನಾನು ನಿಮಗೆ. ಇದು ಬಂದುಬಿಟ್ಟು ಸಾಂಗು. ನಾವು ಇಲ್ಲಿಂದ ಯಾವುದೇ ಸಾಂಗ್ ಬೇಕಿದ್ದರೂ ಸೆಲೆಕ್ಟ್ ಮಾಡಿಕೊಂಡು, ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ತಮಿಳ್ ಆಗಲಿ, ತೆಲುಗು, ನಿಮ್ಗೆ ಯಾವುದು ಲ್ಯಾಂಗ್ವೇಜಲ್ಲಿ ಸಾಂಗ್ ಕೇಳೋಕ್ಕೆ ಇಷ್ಟ ಆ ಲ್ಯಾಂಗ್ವೇಜಲ್ಲಿ ನೀವು ಬೇಕಿದ್ರೆ ಸಾಂಗ್ ಕೇಳ್ಬೋದು. ಇಲ್ಲಿ ನೋಡಿ ನ್ಯೂಸ್ ಸಮೇತ ನೋಡಿಬಿಟ್ಟು ನೀವು ಅರ್ನ್ ಮಾಡ್ಬೋದು. ವೀಡಿಯೋಸು ನೋಡಿ ಅರ್ನ್ ಮಾಡ್ಬೋದು. ಗೇಮು, ಆಮೇಲೆ ಆಫರ್ಸು, ಆಮೇಲೆ ಬೇರೆ ರೆಫರ್ ಮಾಡಿ ಸಮೇತ ನೀವು ಇಲ್ಲಿ ಅರ್ನ್ ಮಾಡ್ಬೋದು. ಓಕೆನಾ ಗೈಸ್? ಸಿಂಪಲಿ ನಾವು ಸಾಂಗ್ ಮೇಲೆ ಕ್ಲಿಕ್ ಮಾಡಲ್ಲ. ಸಾಂಗ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಆಲ್ರೆಡಿ ನಮಗೆ ತುಂಬ ಸಾಂಗ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಇವರು.
ನಮಗೆ ಇದು ಇಷ್ಟ ಆಗಿಲ್ವಾ ಈ ಸಾಂಗು, ಇಷ್ಟ ಆಗಿಲ್ಲ ಅಂದರೆ ಸಿಂಪಲಿ ನೀವು ಏನು ಮಾಡಬೇಕು, ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಸರ್ಚ್ ಆರ್ಟಿಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಒಂದು ನಿಮಿಷ ಇದು ಬ್ಯಾಕ್ ಮಾಡ್ತೀನಿ. ಇಲ್ಲಿ ಸರ್ಚ್ ಬಟನಲ್ಲಿ ಇಲ್ಲಿ ನೀವು ಸರ್ಚ್ ಮಾಡಿ, ನಾನು ಅರಿಜಿತ್ ಸಿಂಗ್ದು ಸಾಂಗ್ ಸರ್ಚ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಒಂದು ನಿಮಿಷ ನಾನು ಅರಿಜಿತ್ ಅಂತ ಹಾಕ್ಬಿಟ್ಟಿದ್ದೀನಿ, RJI ಹಾಕಬೇಕು. ಓಕೆನಾ, ಓಕೆ ನಾನಿಲ್ಲಿ ಹಾಕಿದ್ದೆ ಅರಿಜಿತ್ ಸಿಂಗ್ ಸಾಂಗ್ ಅಂತ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಈ ಥರ ನಮಗೆ ಲೋಡಿಂಗ್ ತಗೊಳ್ತಾ ಒಂದೊಂದಾಗಿ ಸಾಂಗ್ ಬರುತ್ತೆ. ನೀವು ಇಲ್ಲಿಂದ ಸಾಂಗ್ಸ್ನ ಕೇಳ್ಬೋದು, ಎಷ್ಟು ಸಾಂಗ್ ಬೇಕಿದ್ರೂ ಕೇಳ್ಬೋದು ಈಸಿಯಾಗಿ. ಓಕೆನಾ ಗೈಸ್, ಸಾಂಗ್ ನೀವು ಏನೂ ಇಲ್ಲ ಗೈಸ್, ಸಿಂಪಲಿ ನೀವು ಪ್ಲೇ ಬಿಟ್ಬಿಟ್ಟು ಬಟ್ ವಾಲ್ಯೂಮ್ ಫುಲ್ ಹೈ ಇರಬೇಕು ನಿಮ್ಮದು. ಯಾವುದೇ ಕಾರಣಕ್ಕೂ ವಾಲ್ಯೂಮ್ನ ಇದು ಮಾಡೋಕ್ಕೆ ಹೋಗಬೇಡಿ, ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಾಲ್ಯೂಮ್ ಫುಲ್ ಹೈ ಇರಬೇಕು. ವಾಲ್ಯೂಮ್ ಫುಲ್ ಹೈ ಇದ್ದರೆ ಆಗಲೇ ಅವ್ರು ಬಂದುಬಿಟ್ಟು ನಿಮ್ಮದು ಅಮೌಂಟು ಕ್ರೆಡಿಟ್ ಮಾಡೋದು. ಕಮ್ಮಿ ಇಟ್ಬಿಟ್ಟು ಏನಾದರೂ ಎಲ್ಲಾದರೂ ಹೋಗಿಬಿಡ್ಬೇಡಿ, ಹೈನೇ ಇಡಿ ವಾಲ್ಯೂಮ್. ಓಕೆನಾ, ಹೈಯಲ್ಲಿಟ್ಟು ನಿಮ್ಮದು ಬೇರೆ ಏನಾದರೂ ಕೆಲಸ ಇದ್ದರೆ ನೀವು ಆ ಕೆಲಸನ ಮಾಡ್ಕೋಬೋದು. ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಗ್ನ ನಿಮಗೆ. ಸೊ ನಾನು ವಾಲ್ಯೂಮ್ನ ಹೈ ಇಟ್ಟಿದ್ದೀನಿ. ಸೊ ನೀವು ವಾಲ್ಯೂಮ್ ನಿಮ್ಮದು ಹೈಯಲ್ಲೇ ಇಡಬೇಕು. ಓಕೆನಾ ಗೈಸ್, ಇದಾಯಿತು ನಮ್ಮದು ಮ್ಯೂಸಿಕ್ದು ಅರ್ನ್ ಮಾಡೋದು. ಓಕೆನಾ, ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು 60 ಮಿನಿಟ್ಗೆ ಬೇಕಿದ್ದರೆ ನೀವು ಸಾಂಗ್ನ ಪ್ಲೇ ಮಾಡ್ಕೋಬೋದು. ಏನು ಒಂದು 3 to 4 ಮಿನಿಟ್ಸು ಒಂದೊಂದು ಸಾಂಗ್ ಇರುತ್ತೆ. ನೀವು 60 ಮಿನಿಟ್ವರೆಗೂ ನಿಮ್ದು ಏನಾದರೂ ಒಂದು ಕೆಲಸ ಇದ್ದರೆ ಆ ಕೆಲಸ ಮುಗಿಯೋವರೆಗೂ ನೀವು ಬಂದುಬಿಟ್ಟು ಅರ್ನ್ ಅಂದರೆ ಸಾಂಗ್ ಪ್ಲೇ ಮಾಡಿಬಿಟ್ಟು ಅರ್ನ್ ಮಾಡ್ಬೋದು. ಒಂದು ದಿನಕ್ಕೆ ಒಂದು 60 ಮಿನಿಟ್ಸ್ ಸಾಂಗ್ನ ನೀವು ಕೇಳಿ ಏನಾಗಲ್ಲ. ಓಕೆನಾ, ಬೇರೆ ಇದರಲ್ಲೆಲ್ಲ ಟೈಮ್ ಸುಮ್ಮನೆ ವೇಸ್ಟ್ ಮಾಡ್ತೀರಾ, ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ. ಸೊ ಇದರಲ್ಲಿ ನೀವು ಬಂದುಬಿಟ್ಟು ಈ ಥರ ಸಾಂಗ್ಸ್ನ ಕೇಳಿಬಿಟ್ಟು ಅರ್ನ್ ಮಾಡ್ಬೋದು. ಇಲ್ಲ ಗೇಮ್ಸ್ ಆಡಿ, ಇಲ್ಲ ಬೇರೆ ವೀಡಿಯೋ ಏನಾದರೂ ನೋಡೋದಾದರೆ ವೀಡಿಯೋನೂ ನೋಡ್ಬೋದು. ಓಕೆನಾ ಗೈಸ್, ಇವೆಲ್ಲ ಆಯಿತು ನಮ್ಮದು ಇಷ್ಟು. ಈ ರೇಡಿಯೋದವರು ಏನಕ್ಕೆ ಕೊಲಾಬ್ರೇಷನ್ ಮಾಡಿದ್ರು ಅಂತಂದರೆ ಈಗೀಗ ತುಂಬ ಇನ್ಸ್ಟಾಗ್ರಾಮು ಅದು ಇದು ಅಂತ ಬಂದಿದೆ. ಸೊ ರೇಡಿಯೋ ಯಾರು ಜಾಸ್ತಿ ಕೇಳಲ್ಲ, ಕಮ್ಮಿ ಪರ್ಸೆಂಟೇಜ್ ಕಮ್ಮಿ ಅಲ್ವಾ, ಹಾಗಾಗಿ ರೇಡಿಯೋದವರು ಬಂದುಬಿಟ್ಟು ಈ ಆ್ಯಪ್ ಜೊತೆ ಕೊಲಾಬ್ರೇಷನ್ ಮಾಡಿದ್ದಾರೆ. ಓಕೆನಾ ಗೈಸ್, ನೋಡಿ ಇಲ್ಲಿ ಪೇಪಾಲ್ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಬಂದುಬಿಟ್ಟು ಪೇ ಔಟ್ ಆಗಬೇಕಂದ್ರೆ ನಿಮ್ಮದು ಎಷ್ಟು ಕಾಯಿನ್ಸ್ ಇರಬೇಕು, ಟೋಟಲಿ 2150 ಕಾಯಿನ್ಸ್ ಆದರೆ ನೀವು ಇಲ್ಲಿಂದ ಈಸಿಲಿ ನೀವು ಪೇ ಔಟ್ ಮಾಡ್ಕೋಬೋದು. ಇಲ್ಲ ಗಿಫ್ಟ್ ಕಾರ್ಡ್ ಮೂಲಕ ನೀವು ತೊಗೋಬೋದು. ಲೈಕ್ ಅಮೆಝಾನ್ ಇರೋದು ಆಯಿತು, ಅಮೆಝಾನಲ್ಲಿ ಈಗ ಗಿಫ್ಟ್ ಕಾರ್ಡ್ ಬಂದರೆ ನೀವು ಅಮೆಝಾನಲ್ಲಿ ಏನಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ನನಗೆ ಅಮೆಝಾನ್ ಗಿಫ್ಟ್ ಕಾರ್ಡ್ ಬೇಡ, ನಂಗೆ ಅಮೌಂಟೇ ಬೇಕಂದರೆ ಸಿಂಪಲಿ ನೀವು ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಪೇಪಾಲ್ ಅಕೌಂಟ್ ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಪೇಪಾಲ್ ಅಕೌಂಟ್ನ ಯಾವ ಥರ ಮಾಡೋದಂತ. ಓಕೆನಾ ಗೈಸ್, ಈ ಪೇಪಾಲಲ್ಲಿ ನಿಮಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಓಕೆನಾ, ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ನೋಡ್ಬೋದು ಇಲ್ಲಿಂದ ಪೇಪಾಲಲ್ಲಿ ಪೇ ಔಟ್ ಮಾಡ್ಕೊಳ್ಳೋದು. ಓಕೆನಾ ಗೈಸ್, ಇದು ಆದಮೇಲೆ ಮತ್ತೆ ನಾನು ನಿಮಗೆ ಇಲ್ಲಿ ಗಿಫ್ಟ್ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಬೇರೆ ಏನಾದರೂ ಗಿಫ್ಟ್ ಬಂದುಬಿಡುತ್ತೆ ನಿಮಗೆ. ಗಿಫ್ಟ್ ಅಂದರೆ ಲೈಕ್ ಏರ್ಪೋರ್ಟ್ಸ್ ಆಗಲಿ, ವಾಚ್ ಆಗಲಿ, ಆ ಥರ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ, ಕಾಯಿನ್ಸ್ ನಿಮ್ಮದು ಜಾಸ್ತಿ ಇದ್ದು ನಿಮ್ಗೆ ಗಿಫ್ಟ್ ತೊಗೋಬೇಕಂದ್ರೆ ನೀವು ಈಸಿಲಿ ತೊಗೋಬೋದು. ಲೈಕ್ ಏರ್ಪೋರ್ಟ್ಸ್ ಸಿಗುತ್ತೆ ನಿಮಗೆ, ಆ್ಯಂಡ್ ವಾಚ್ ಸಿಗುತ್ತೆ, ಸ್ಮಾರ್ಟ್ ವಾಚು, ಆ ಥರ ನೀವೇನಾದರೂ ತೊಗೋಬೋದು. ಇಲ್ಲೇ ಶಾಪ್ ನಿಮಗೆ ಸಿಗುತ್ತೆ, ಶಾಪ್ ಆಪ್ಷನ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ, ನೀವು ಶಾಪಿಗೆ ಇಲ್ಲೇ ಮಾಡ್ಕೋಬೋದು. ಓಕೆನಾ ಗೈಸ್, ಇಲ್ಲ ನಮ್ಗೆ ಅಮೌಂಟ್ ಬೇಕಂದರೆ ನೀವು ಪೇಪಾಲ್ ಅಕೌಂಟ್ ಇರಲೇಬೇಕು ನಿಮ್ಮದು. ಯಾಕಂದರೆ ಇದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಲ್ವಾ ಗೈಸ್. ಸೊ ನಮ್ಮದು ಫೋನ್ಪೇ, ಗೂಗಲ್ ಪೇ ಏನಿದೆ ಅದು ಬಂದುಬಿಟ್ಟು ನಮ್ಮ ಇಂಡಿಯಾ ಸರೌಂಡಿಂಗಲ್ಲಿ ಟ್ರಾನ್ಸಾಕ್ಷನ್ ಆಗೋದು. ಸೊ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ನಮಗೆ ಪೇಪಾಲ್ ಅಕೌಂಟ್ ಬೇಕೇ ಬೇಕು. ಹಾಗಾಗಿ ನೀವು ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ. ಓಕೆನಾ, ಗೊತ್ತಿಲ್ಲ ಅಂದರೆ ನಂಗೆ ಕೇಳಿ, ನಾನು ಕಮೆಂಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, ನಾನು ನಿಮಗೆ ಒಂದು ಫುಲ್ ವೀಡಿಯೋನೇ ಮಾಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.